Let's go. Let's go for the ride. Let's go for the ride. Let's go for the ride. Hi guys, welcome to my new vlog. ಇವತ್ತೆಲ್ಲ ಹೋಗ್ತೀವಿ ಅಂತ ತೋರಿಸ್ತೀವಿ ಬನ್ರಿ ಇವತ್ತು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಯಾಕೋ ತುಂಬಾ ಮನ್ಸಿಗೆ ಬೇಜಾರಾಗ್ತಿದೆ. ನಂಗೆ ಯಾಕೋ ನಮ್ಮ 3 ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸಿದೆ. ಅದಕ್ಕೆ ಹೋಗ್ಬೇಕು. ಬಟ್ ಇವಾಗ ಹೋಗಲ್ಲ, ಬೆಳಗಿನ ಜಾವ ಹೋಗ್ಬೇಕು ನಾನು. ಇವಾಗ ಟೈಮ್ ಬಂದು 9:30 ಆಗಿದೆ. ಒಬ್ಬನೇ ಹೋಗ್ಬೇಕಲ್ಲ, ಅದಕ್ಕೆ ಫ್ರೆಂಡ್ಸ್ ಯಾರ ಕರೆದ್ನೋ ಅಣ್ಣ ಬನ್ರಿ ಯಾರು ಬರ್ತಾರೆ ಅಂತ. ಬರಲ್ಲ ಅನ್ಕೊಂಡಿದೀನಿ. ಕಾಲೇ ಪಿಕ್ ಮಾಡ್ತಲ್ಲ ಅವನು. ಹಲೋ ಹಲೋ ಬಾಲಾಜಿ ಅವ್ರು ಎಲ್ಲಿದ್ದೀರಾ? ಇಲ್ಲೇ ಹೊರಗಡೆ. ಯಾಕೋ ಮನ್ಸಿಗೆ ಬೇಜಾರಾಗ್ತಿದೆ. ನಾಳೆ ದೇವಸ್ಥಾನಕ್ಕೆ ಹೋಗೋಣ, ಬರ್ತೀರಾ? ಏನ್ ಸಡನ್ ಆಗಿ? ಹಂಗೆ ಯಾಕೋ ಮನ್ಸಕ್ಕೆ ನೆಮ್ಮದಿ ಇಲ್ಲ. ಹಂಗೆ ಒಂದ್ಸಲ ವಿಸಿಟ್ ಹಾಕೊಂಡ್ಬರೋಣ. ಹೋಗಿ ತುಂಬಾ ದಿನ ಆಯ್ತು ನಮ್ಮ 3 ದೇವಸ್ಥಾನಕ್ಕೆ. ಸರಿ ನಡಿ. ಬೆಳಗಿನ ಜಾವ 4 ಗಂಟೆ ಬಿಡೋಣ, ಬರ್ತೀರಾ? ಸರಿ ನಡಿ. ಸರಿ, ಹಂಗೆ ಹುಡುಗರೆಲ್ಲ ಹೇಳಲಾ? ಹೇಳು ಹೋಗೋಣ. ಓಕೆ ಬೆಳಗ್ಗೆ ಸಿಗೋಣ. ಗೈಸ್ ಹೆಂಗೋ ಫೈನಲಿ ಒಪ್ಕೊಂಡ್ರು. ನಾಳೆ ಬೆಳಗ್ಗೆ ಹೋಗ್ಬೇಕು ನಮ್ಮ ದೇವಸ್ಥಾನಕ್ಕೆ. ಮತ್ತೆ ಹೋಗ್ಬಿಟ್ಟು ಅಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್. ಥ್ಯಾಂಕ್ ಯು. ಹುಡುಗರೆಲ್ಲ ಬಂದು ಆಲ್ರೆಡಿ ವೈಟ್ ಮಾಡ್ತಿರೋ. ಕೆಳಗಡೆ ಸ್ವಲ್ಪ ಐಟಮ್ ಐತೆ, ಡಿಕ್ಕಿ ಹಾಕೊಡ್ತಾರೆ, ಬರ್ತೀನಿ ಅಂದ್ಬಿಟ್ಟು ಎಲ್ಲ ಹಾಕ್ಸ್ತಾ ಇದೆ. ಅಫಿಷಿಯಲ್ ಆಗಿ ಕೆಳಗಡೆ ಹೋದ ಆಮೇಲೆ ಸೀದಾ ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಅಲ್ಲಿಂದ ಹೊರಟಿದೆ ನಾವು. ಹೇಳ ಇವಾಗ ಏನ್ ಹೇಳು, ತುಂಬಾ ವರ್ಷಗಳ ನಂತರ ಟ್ರಿಪ್ ಬರ್ತಾ ಇದೀರ, ಏನ್ ಅನ್ಸಿದೆ? ಏನ್ ಅನ್ಸುತ್ತೆ? ಜೋರಾಗಿ ಹೇಳ್ರಿ. ಇದು ಮಾಡ್ತಾ ಇಲ್ಲ, ಹೇಳಿ ಏನ್ ಅನ್ಸುತ್ತೋ? ಹೋಗೋಣ ಅನ್ಸುತ್ತೆ, ಬಾ. ಇವತ್ತು ಅಪರೂಪ ಗಂಡ್ಸಾಕ್ಬಿಟ್ಟಿದೀರ ಬರಕ್ಕೆ. ನಮ್ಮನ್ನ ಇದೆಲ್ಲ ಓಕೆ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸಿದಾಯ್ತು. ಮತ್ತೆ ಈಗ ಮುಂದೆ ಸಿಗೋಣ, ನಡೀರಿ ಹೋಗೋಣ. ಲೆಟ್ಸ್ ಗೋ. ಗೈಸ್ ಓಪನ್ ಆಗಿಲ್ಲ. ಇವಾಗ ತಾನೇ ಕಾಫಿ ಕುಡ್ಕೊಂಡು ಇವಾಗ ಹೊರಟಿದೀವಿ ಎಲ್ಲ. ಸನ್ರೈಸ್. ಲೆಟ್ಸ್ ಗೋ ಫಾರ್ ದಿ ರೈಡ್. ಸದ ಹಿಂಸೆ ಕಣ. ಏನಿತ್ತು ಅದ್ರಲ್ಲಿ? ಇನ್ನು ನೋಡಿ ಖಂಡಿತ ಅಭ್ಯಾಸ ಬರುತ್ತಲ್ಲ ವಿಡಿಯೋ ಇದ್ರಲ್ಲಿ. ಸೈ ಸಕಲ ಬರುತ್ತಪ್ಪ. ಕೊಟ್ಟಿಲ್ವಾ? ಎಷ್ಟೋ 90,000 ಕೊಟ್ಟಿದ್ದವಾಗ. ನಾನು ತಗೊಳ್ಳೋಣ ಅಂತ ಇದೀನಿ. ಒಂದು ಸಿಲ್ ಬಿಟ್ ಹಾಕೋದಿಕ್ಕ ಮುಗಿಸ್ಕೊಂಡು. ಆಯ್ತು ಬಿಡಪ್ಪ, ಬೈಬೇಡ. ಗೈಸ್, ನಮ್ಮ ತೋರ್ಸಲ್ಲಿ ಒಂದು ಮಾತಾಡ್ಬೇಕು. ಇವನು ನಮ್ಮ ಎಪಿಕ್ ಬಾಲಾಜಿ ಇವರು ನಮ್ಮ ಸೈಲೆಂಟ್ ಸುನಿಲ್ ತರ ಸೈಲೆಂಟ್ ಪವನ್. ಇವ್ನು ನಮ್ ಕೂಳೆ ನಿಂತೋರ್ಸ್ಕೊಳ. ಕೂಳೆ ಅಭಿ. ಲೆಟ್ಸ್ ಗೋ. ವಾಚ್ ನೋಡ್ರಿ ಬಾಲಾಜಿದು. ವಾಚ್ ಬಾಲಾಜಿ ಯಾವ ವಾಚ್ ಇದು? 85 ಲಕ್ಷದ HMT ವಾಚ್. ಫೈರ್ ಬೋಟ್ ಲೆಗೆಸಿ. ಶ್ರೀಮಂತ್ರಿ ಇವರು. ನೋಡಕ್ ಮಾತ್ರ ಹಂಗ ಕಾಣ್ತಾನೆ ನೀವು. ಶ್ರೀಮಂತ್ರೆ ಅಲ್ಲ, ನೋಡೋಕೆ ಹೆಂಗ್ ಕಾಣ್ತೀನಿ ನೋಡಿ. ಶ್ರೀಮಂತ್ರಿ ಇವರು. ಶ್ರೀಮಂತ್ರೆ ಪಪ್ಸ್ ತಿನ್ಸಿಲ್ವಾ? ಐಸ್ ಕೇಕ್ ಪಪ್ಸು ಅವಾಗ ಕೊಡ್ಸದ ಡೈಲಿ. ಸ್ಕೂಲ್ ಹೋಗೋ ಟೈಮಲ್ಲಿ ಡೈಲಿ ಏನೋ ಹೆಂಗ್ ಕೊಡ್ಸಿದ್ರು? ಎಗ್ ಪಪ್ಸ್ ಒಂದು, ಐಸ್ ಕ್ರೀಮ್ ಒಂದು ತಿನ್ಕೊಂಡು ಆಮೇಲೆ ನಾವು ಮನೆ ಹೋಗ್ತಿದ್ವಿ ಸ್ಕೂಲ್ ಟೈಮಲ್ಲಿ. ಇವಾಗ ಬರೀ ಬಿಯರೇ ಕೇಳ್ತಾನೆ. ಎಲ್ಲೋಗ್ತಿರೋಣ ಬಿಯರ್ಗಳು ನಾವು. ಎಣ್ಣೆನೇ ಬೇಕು ಅಂತಾನೆ. ಬರೋಲ್ಲ ಅಂತಾನೆ. ದೊಡ್ಡ ಆಗ್ಬಿಟ್ಟವ್ ಇವಾಗ. ನಾನ್ ಸಾಕಿ ಬೆಳ್ಸಂತ ಮಗ ಅವನು. ನನ್ನ ಹತ್ರ ಬೆಳೆದವ್ ನೀವು. ಒಂದು ಎಮ್ಮೆ ಇದೆ ನನ್ ಮಗ ಅಂತ ಹೇಳ್ಕೊಳಕ್ ಅವ್ನಿಗೆ. ಖಂಡಿತ ಏನೋ ಮಾಡೇ ಮಾಡ್ತಾನ ಅವನು. ನನ್ನ ಹೆಸರು ಉಳಿಸ್ತಾನೆ. ಸ್ಟ್ರೈಟಾ ಅದನ್ನ ಹೇಳಿ ಮುಚ್ಕೊಂಡ್ ಬಂದ್ರು. ಸ್ಟ್ರೈಟ್ ಸಿಗ್ನಲ್ ಐತ್ ನೋಡ್ಕೋ ಅದ್ನು. ಇವಾಗ ನಮ್ಮ ಹುಡುಗಂಗ್ ಓಡಿಸಿ ಬೇಜಾರೈತೆ ಅಂತೆ. ನಾನು ಓಡ್ಸಕ್ ಕರೀತವನೆ. ಬನ್ರಿ ಓಡ್ಸೋಣ. ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇರೋದು. ನೋಡ್ ಬರ್ರಿ. ನೋಡಿ ಮಗನೆ. ಖಂಡಿತ ನಾನು ನಂಬಿ ಕಾರ್ ಕೊಡ್ತವ್ರೆ. ನೋಡೋಣ ಬನ್ರಿ ಹೆಂಗ್ ಓಡಿಸಿ. ನಂಬಿ ಕೊಡ್ತಾ ಇಲ್ಲ. ನಮ್ಮ ಹುಡುಗಂಗೆ ಓಡಿಸಿ ಬೇಜಾರೈತೆ. ನನ್ನ ಕರ್ದ ಬಾಬಿ ಸ್ವಲ್ಪ ದೂರ ಓಡಿಸ್ಪ ಅಂತ. ಸರಿ ಭಾರತಮ್ಮ ಓಡಿಸಿ ಅಂದ್ಬಿಟ್ಟು ನಾನು ಇಸ್ಕೊಂಡೆ ಕಾರ್ನ. ಲೆಟ್ಸ್ ಗೋ ಫಾರ್ ದ ರೈಡ್.
ಬರೋ ಬಸ್ ಹುಡುಗಿ ಇಶಾ ಎಲ್ಲೋ ಗೊತ್ತಾಗಲ್ಲ ಕಣ್ಣ ನಿಂತಿದ್ದ ಬೇಜಾರ್ ಹಂಗೆ ಹೋಗ್ತಿರೋ ನಮ್ ಬಾಸ್ ಸಿಕ್ಕಿದ್ರು ಅವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿಂದಾನೆ ಎಲ್ಲ ಕಡಕ್ ಹೇಳ್ರಿ ಜೈ ಆಂಜನೇಯ. ಗೈಸ್ ಫೈನಲಿ ನಮ್ ಊರಿಗೆ ಬಂದಾಯ್ತು ಆರ್ಚ್ ಹತ್ರ. ಇನ್ನ ಹೋಗೋದು ದೇವಸ್ಥಾನಕ್ಕೆ. ಲೆಟ್ಸ್ ಗೋ ಗೈಸ್. ಗೈಸ್ ನಾ ಇವಾಗ ಬಂದಿರೋದು ಹುಲಿರಾಮ ದೇವಸ್ಥಾನಕ್ಕೆ. ಬಂದು ತುಂಬಾ ದಿನ ಆಗಿತ್ತು ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ ಹುಡುಗರೆಲ್ಲ. ಬನ್ರಿ ಅಲ್ಲೋಗಿ ನಿಮ್ಗೆಲ್ಲ ದರ್ಶನ ಮಾಡಿಸ್ತೀನಿ. ಹೋಗ್ಬಿಟ್ಟು ಸಿಗೋಣ ಮತ್ತೆ. ಇನ್ನ ಬೇಕಾದ್ರೆ ಕ್ಯಾಮ್ರಾ ಆಫ್ ಮಾಡ್ರಿ ಅಮ್ಮ ಹಾಕಂದ್ರೆ ಮಾತಾಡ್ತಾರೆ. ಏನ್ ಮಾಡೋದು, ಕ್ಯಾಮ್ರಾ ಐತೆ ಮನೆಯಲ್ಲಿ ನೋಡ್ತಾನೆ ಹಂಗ ಸುಮ್ನೆ ಅವನೇ. ಅವ್ರ ಅಕ್ಕ ಬೈತಾರೆ, ಬಾಬಾ ಬೈತಾರೆ, ಅವನೇ ಇಲ್ಲ ಅಂದಿರ ಬಾಯ್ ಬಿಟ್ರೆ ಬರೀ ಅಮ್ಮ ಹಾಕಾನೆ ರೈಟ್. ಗೈಸ್ ಫೈನಲಿ ಬಂದ್ರಿ ಊರಿಗೆ. ಇನ್ನೆಷ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಬನ್ರಿ ಕರ್ಕೊಂಡು ಹೋಗ್ತೀನಿ. ನೋಡ್ಬಿಟ್ರೆ ಹಳ್ಳಿ ಜನಗಳು ಗಿಚ್ಚಿ ಗಿಚ್ಚಿ ಮಠ ನೋಡ್ರಿ ಹೆಂಗ್ ನೋಡಿದಾರೆ ಹಳ್ಳಿ ಕಡೆ. ಬಾಳೆ ಭಾನುವಾರ ಕಣ್ರಿ ಹೊಡೆದ್ಬಿಟ್ಟು ಅಲ್ಲೇ ಉಲ್ಟಾ ನೇತಾಕ್ಬಿಟ್ಟಾರೆ. ಹಂಗೊಂದ್ಸಲ ಹೊಡೆದ ಉಲ್ಟಾ ನೇತಾಕ್ಬೇಕು, ಹಂಗೆ ಬೀಜ ಹೊಡಿಬೇಕು ಒಂದ್ಸಲ. ನಾನು ಎಷ್ಟೇ ಬೈಲಿ ಹಂಗೆ ಪ್ರೀತಿ ವಿಶ್ವಾಸ ಹಿಂಕೊಡವನೆ ಪರವಾಗಿಲ್ಲ. ಮಗನೇ ಯಾವತ್ತು. ಕ್ಯಾಮ್ರಾ ಆಫ್ ಮಾಡು, ತುಂಬಾ ಚೆನ್ನಾಗಿ ಪ್ರೀತಿ ತೋರಿಸ್ತೇನೆ. ರೋಡ್ ಚೆನ್ನಾಗಿತ್ತು ಹಂಗತ್ರ ಇತ್ತು. ಇಲ್ಲ ಅಂತೀರ ಟೆನ್ಷನ್ ಆಗ್ಬೇಕಿತ್ತು. ಕಾರ್ ಮ್ಯಾಟರ್ ಆಗುತ್ತೆ. ಯಾವ ಸ್ಕೂಲ್ ಇದು? ಜ್ಞಾನ ಬರತ್ತೆ. ಇಲ್ಲಿ ಯಾರು ಓದಿರೋ ಹಂಗೆ ಒಂದ್ಸಲ ಕಮೆಂಟ್ ಹಾಕ್ಬಿಟ್ರೆ ನಂಗೆ. ಕಮೆಂಟ್ ಹಾಕ್ತಾರೆ. ವಾಚ್ ಔಟ್ ಗಾಯ್ಸ್, ಬರ್ತೀವಿ ಅದಕ್ಕೂ ಸ್ವಲ್ಪ ದಿನ. ಸ್ಟ್ರೈಟ್ ಚೆನ್ನಾಗಿದ್ದಾರೆ ಈ ಕಡೆ, ಚೆನ್ನಾಗಿ ಕಟ್ಟವ್ರೆಲ್ಲ ಮನೆಗಳು ಗಿನೆಗಳೆಲ್ಲ. ಡೂಪ್ಲೆಕ್ಸ್ ಮನೆಗಳು. ಏನೋ ಇದು ಡೂಪ್ಲೆಕ್ಸ್ ಮನೆ ಬೆಂಗಳೂರಲ್ಲ ತಾರೆ ಕಟ್ಟಲ್ಲ, ಸರಿಯಾಗಿ ತಗೊಂತೀನಿ ತಾರೆ ತಗೊಂತೀನಿ. ಸರ್ ಹೇಳು ಅಪ್ಪ, ನಿಂಗೆ ನೆನ್ಪಿರ್ಬೇಕು ಅದಕ್ಕೆ ಹೇಳ್ದೆ ಏನ್ ತಗೋತೀನಿ ಅಂತ. ತಾರ್ ತಗೋತಾನಂತೆ. ಯಾವಾಗ? 4 ವರ್ಷ ಆದ್ಮೇಲೆ. 4 ವರ್ಷ ಅಂತ ಹೋಗ್ತಾನೆ. ಮನೆ ಕಟ್ಸದ್ಮೇಲೆ. ಮನೆ ಕಟ್ಸೋದು 3 ವರ್ಷ ಆದ್ಮೇಲೆ. 3 ವರ್ಷ ಆದ್ಮೇಲೆ. 4 ವರ್ಷ ರೋಡಲ್ಲಿ ಎಷ್ಟು ವರ್ಷ ಆಯ್ತು? 7 ವರ್ಷನಾ? 7 ವರ್ಷ ಆದ್ಮೇಲೆ 4 ವರ್ಷ ಅಂದ್ರೆ 1 ವರ್ಷ ಎಕ್ಸ್ಟ್ರಾ ಕಡ. 3 ವರ್ಷ ಮನೆ ಕಟ್ಸ್ತಾನೆ. ಹೌದು, 4ನೇ ವರ್ಷ ಕಾರ್ ತಗೊಂತಾನೆ. ಹಂಗಂದೇನಾ? ಬದುಕಿರ್ತೀವಲ್ಲ ಎಲ್ಲಿ ಗಂಟ? ನಾವು ನಂಬಿಕೆ ಇದೆ ನಿಂಗೆ ಅದ್ರ ಮೇಲೆ? ಐತೆ. ನೀನ್ ಹೇಳೋದು ತಿಂಗ್ಳಾಕ್ಬಿಟ್ರೆ ಹೋಗಲ್ಲ. ನಾನ್ ಮಾಡೋದ್ ಕೊಡ ನಿಂಗೆ. ನಿಮ್ಗೆಲ್ಲ ಹಾಕಿ ನೀನ್ ಹೆಂಡ್ತಿ ನಾನು ಪಡ್ಕೊಂಡು ಹೋಗೋದು. ಅಲ್ಲಿಗಂಟ ಸಮಾಧಾನ ಆಗಲ್ಲ ನನಗೆ. ಹೆಂಗೋ ಅಲ್ಲೇ ಬಂತ ಗೈಸ್ ಫೈನಲಿ ಬಂದಾಯ್ತು ಟೆಂಪಲ್ಗೆ. ಬನ್ರಿ ಇವಾಗ ಪೂಜೆ ಮಾಡ್ಸಕ್ ಹೋಗ್ತಿದೀವಿ. ಬನ್ರಿ ಇವಾಗ ಪೂಜೆ ಮಾಡ್ಸೋಣ ಫಸ್ಟ್. ನಮ್ಗೂ ತೋರ್ಸು, ನಾವು ಹೋಯ್ತಾ ಇದೀವಿ. ಹಂಗೆ ಒಂದ್ 10 ರೂಪಾಯಿ 20 ರೂಪಾಯಿ ಇದ್ರೆ ಕೊಡು. ಹೆಂಗೆ ಗೈಸ್ ಪೂಜೆ ಸಾಮಾನು ಎಲ್ಲ ತಗೊಂಡು ಶಿಸ್ತ ನಾವ್ ಇವಾಗ ಭಕ್ತಿಯಿಂದ ಒಳಗಡೆ ಹೊರಟ್ವಿ. ಭಾನುವಾರ ಬಲಿ ಕೊಡ್ತಾವ್ರೆ, ಬನ್ರಿ ತೋರಿಸ್ತೀವಿ. ಬಲಿ ತೋರ್ಸೋ. ದೇವಿಗೆ ಬಲಿ ಕೊಡ್ತಾ ಇದ್ರು, ಪೂಜೆ ಮಾಡ್ಕೋತಾ ಇದ್ರು. ಇಲ್ಲೇ ನೋಡ್ತಾ ಇರ್ಬೋದು ನೀವು ಇವಾಗ ಪೂಜೆ ಮಾಡ್ತಾ ಇರೋದು. ಬನ್ನಿ ನಾವು ಒಳಗಡೆ ಹೋಗೋಣ, ದರ್ಶನ ಮಾಡಿಸಿ ನಿಮ್ಗೂ. ಕಟ್ ಮಾಡು. ಕುತ್ಕೊಂಡು ಆರಾಮಾಗಿ ಇಲ್ಲಿ. ಯಾಕೆ ಇಲ್ಲಿ ಕೂತ್ಕೊಂಡಿರೋದು? ದೇವ್ರಿಗೆ ಇವಾಗ ಅಲಂಕಾರ ಮಾಡ್ತಾವ, ಅದಕ್ಕೋಸ್ಕರ ಗೈಸ್ ಬಂದು 2 ವಾರ ಆಯ್ತು, ಇನ್ನ ದರ್ಶನ ಮಾಡಿಲ್ಲ. ಇನ್ನ ಅಲಂಕಾರ ಮಾಡ್ತಿದ್ದಾರೆ, ನಾ ವೇಟಿಂಗ್ ಅಲ್ಲೇ ಇದೀವಿ. ಜನ ಬರ್ತಾ ಜಾಸ್ತಿ ಅವ್ರು, ಅದಕ್ಕೆ ಮುಂದೆ ನಿಂತ್ಕೊಂಡ್ರೆ ಬನ್ನಿ ನಿಮ್ಗೂ ದರ್ಶನ ಮಾಡಿಸಿ. ನಿಮಗೆಲ್ಲ ಕೈ ಮುಕ್ಕೊಳ್ಳಿ. ಹಳೆಯರಮ್ಮ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಬಂದು ನಾವು ಹುಲಿಯರಮ್ಮ ದೇವಸ್ಥಾನಕ್ಕೆ. ಇವರಿಬ್ಬರು ಬಂದು ಅಕ್ಕ ತಂಗಿರು. ಅಮ್ಮ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಕುತ್ಕೊಂಡೆ. ಫುಲ್ಲು ಪೀಸ್ನೆಸ್, ತಂಪಾದ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಅಲ್ಲಾದ್ಮೇಲೆ ತಾಯ್ದ ಕಟ್ಸ್ಕೊಂಡೆ. ಏನೋ ಒಂಥರ ಎನರ್ಜಿ
ಸಖತ್ತಾಗಿತ್ತು ಗೈಸ್. ಇವಾಗ ತಾನೇ ದರ್ಶನ ಮುಗಿಸ್ಕೊಂಡು ಹೊರಟಿದೀವಿ. ಲೆಟ್ಸ್ ಗೋ ಫಾರ್ ದ ರೈಡ್. ಫೈನಲಿ ನಮ್ಮ ಅಜ್ಜಿ ಮನೆ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ಮತ್ತೆ ಬ್ಯಾಂಗ್ಳೂರ್. ಲೆಟ್ಸ್ ಗೋ ಫಾರ್ ದ ರೈಡ್. ಗೈಸ್ ಇವಾಗ ತಾನೇ ಎಲ್ಲಿದೀವಿ? ಮಾಗಡಿ ಹತ್ತಿರ ಬಂದಿದೀವಿ. ಊಟ ಮಾಡಬೇಕು, ಹೋಟೆಲ್ ಸಿಗ್ತಲ್ಲ. ಸಮಾಚಾರ ಬಾಲಾಜಿ? ಏನ್ ಹೇಳ್ತೀಯ ಪ್ರೀತಿ ಗೊತ್ತಲ್ಲ? ಯಾರು? ಪ್ರೀತಿ ಪ್ರೀತಿ ಎಂತು ಗೊತ್ತಾಯ್ತು. ಅಲ್ಲ, ಮೆಸೇಜ್ ಮಾಡಿದ್ಲು ಹ್ಯಾಪಿ ಬರ್ಡೇ ಅಂತ. ರಿಪ್ಲೈ ಕೊಟ್ರೆ ಅವ್ಳು ಓದ್ತಿದ್ದ ಅಷ್ಟೇ ನನಗ್ ಗೊತ್ತು ಎಷ್ಟು ಓದ್ತಿದ್ದು ಅಂತ. ಇವಳು ಪ್ರೀತಿ ಗೊತ್ತಾಯ್ತಾ? ಲಾಸ್ಟ್ ಬೆಂಚ್ ಗೊತ್ತಲ್ಲ ಎಷ್ಟು ಓದ್ತಾಳೆ. ಏನ್ ಮೆಸೇಜ್ ಮಾಡಿದ್ರೆ ಕಾಲೇಜ್ ಹೋಗ್ಬಿಟ್ಟಿದೀನಿ ಅನ್ಬಿಟ್ಟು ಬರ್ರಿ ಇಂಗ್ಲಿಷ್ ಅಲ್ಲೇ. ಇಂಗ್ಲಿಷ್ ಟೈಪ್ ಮಾಡಿದ್ರೆ ನಾವು ಕನ್ನಡ ಟೈಪ್ ಏನೇ ಮಾಡಿದೆ? ವಾಪಸ್ ಕೊಟ್ಟೆ. ನೋಡಿದ್ರೆ ನೋಡಿದ್ರೆ ಬೋಲ್ಡ್ ಅಲ್ಲ ಕಣೋ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಳ್ದು ಅವಳೆ ಸ್ಪೆಲ್ಲಿಂಗ್ ಮಿಸ್ಟೇಕಾ? ಆಮೇಲೆ ನೋಡಪ್ಪ, ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ. ಹೌದಾ? ಒಳ್ಳೆ ಕೆಲಸ ಮಾಡ್ದ ಕಣ. ನೋಡ್ರಪ್ಪ, ಈ ತರ ಎಲ್ಲ ಮಾಡ್ತಾನ ನಮ್ಮ ಹುಡುಗ. ಹಂಗೆ ಗೊತ್ತಿರಲಿಲ್ಲ, ಏನೋ ಮಾಡ್ತಾನೆ. ಏನಪ್ಪ ಬೆಳಕಿಗೆ ಬಂದಿಲ್ಲ, ತೋರ್ಸಿ ನಿಮ್ಗೆ ಒಂದೊಂದಿನ ವಿಡಿಯೋ ಎಲ್ಲ ನೋಡ್ರಿ. ಇವಾಗ ಪ್ರೀತಿ ಗಂಟನೂ ಹೋಗ್ತೀವಿ ವಿಡಿಯೋ. ಪ್ರೀತಿ ಇವಾಗ ನೀವು ವಿಡಿಯೋ ನೋಡ್ತಾ ಇದ್ರೆ ಕಾಲೇಜಿಗೆ ಹೋಗೊಂದು ಏನೋ ಒಂದ್ ಮಾಡಿ ಹೋಗಿ ಫಸ್ಟ್ ಅವ್ನಿಗೆ ಎಲ್ಲ ಕಡೆ ಇದನ್ನೇ ಹೇಳ್ಕೊಂಬತ್ತ ನೆನೆಯಿಂದ. ಏನ್ ಮಾಡ್ತಾನ, ಹೆಸರಾಳ್ ಮಾಡ್ತಾನ ನನ್ ಮಗ. ಬಾಲಾಜಿ ಈ ತರ ಹೇಳಕ್ ಏನ್ ಇಷ್ಟಪಡ್ತೀವಿ ಟೈಮಲ್ಲಿ ಹೇಳ್ಬಿಡ್ತೀನಿ. ಫೈನಲಿ ನಾವು ಬೆಂಗಳೂರಿಗೆ ಬಂದ್ ರೀಚ್ ಆದ್ವಿ. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಎಷ್ಟಾಗೋ ಟ್ರಿಪ್? 4 ಟ್ರಿಪ್. ಮತ್ತೆ ಆಯ್ತು 4 ಗಂಟೆಗೆ ಬೆಳಗ್ಗೆ ಎದ್ದು ಕರೆಕ್ಟ್ ಅಲ್ಲ, ನಮ್ 10 hours ಆಯ್ತು ಗೈಸ್. ಟ್ರಿಪ್ ಮುಗಿಸ್ಕೊಂಡ್ ಬಂದ ಆಫ್ಟರ್ ಲಾಂಗ್ ಟೈಮ್ ಹೋಗಿ ಟ್ರಿಪ್ ಮುಗಿಸ್ಕೊಂಡ್ ಮತ್ತೆ ಬ್ಯಾಂಗ್ಳೂರ್ ರೀಚ್ ಆಗಿ ಇದಾಯ್ತು. ಇವಾಗ ಎಲ್ರು ಮಕ್ಕ ನೋಡ್ರಿ ಹೆಂಗೈತೆ ಎಲ್ಲ ಸತ್ತ ತರ ಮಕ್ಕ. ನಾನು ಒಬ್ಬನೇ ಸ್ವಲ್ಪ ಫ್ರೆಶ್ ಆಗಿ ಕಾಣ್ತಾ ಇದ್ದೀನಿ ನಿಮ್ಗೆ. ಲೆಫ್ಟ್ ಲೆಫ್ಟ್ ಇಂಡಿಕೇಟರ್ ಹಾಕೊಳ್ಳಿ. ಇಂಡಿಕೇಟರ್ ಹಾಕೋ. ಕೈಗೆಟ್ ಹಾಕ್ಲಾ? ನೀನೆ ನೀನೆ ನನ್ನಲ್ಲಿ, ನೀನೆ ನನ್ನ ಕೈಯಲ್ಲಿ, ನೀನೆ ಬಂದು ನೋಡಲಿ. ಮಾತಾಡು, ಮಾತಾಡೋದು ನಿಲ್ಲಿಸು. ಏನ್ ಮಾತಾಡೋದು? ಗೈಸ್ ಇವತ್ತು ಯಾವ್ದಪ್ಪ ನಾಗರಬಾಯಿ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಮಾತ್ರ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗ್ಬೇಕಾಗಿರೋದು ಮನೆ. ಟೆನಿಕಾಸ್ಟ್ ಅರ್ಧ ಗಂಟೆ ರೆಡಿ ಆಗ್ಬಿಟ್ಟು ಮತ್ತೆ ಅಂಗಡಿಗೆ ಓಡು. ಮತ್ತೆ ಇಷ್ಟೇ ಜೀವನ ನಮ್ದು. ಕೆಲ್ಸ 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 ಏನ್ ಮಾಡಕ್ಕಾಗಲ್ಲ. ನನ್ ಮಗ ನೋಡ್ರಿ ಮನೆ ನಿಮ್ದೇ ಮಲ್ಕೋತಾನೆ. ಇವಾಗ ಇವನು ನಿಮ್ದೇ ಮಲ್ಕೋತಾನೆ. ಕೇಳಿ ಬಿಡ್ರಿ, ನಾವೇ ಬೇವರ್ಸಿಗಳು ಇನ್ನ ಕೆಲ್ಸಕೋಬೇಕು. ಅದೆಲ್ಲ ಅಂತ ಬಿಡ್ಸಾಕ್ತಿರಪ್ಪ. ಶಿಸ್ತಾಗ್ ಮನೆ ಹತ್ರ ಬಂದು ಡ್ರೆಸ್ ಮಾಡ್ಕೊಂಡು ಮತ್ತೆ ಶಾಪ್ ಕಡೆ ಹೊರಟೆ. ಏನೇ ಬಿಟ್ರೆ ಕೆಲ್ಸ ಬಿಡ್ಬಾರ್ದು ಅನ್ಕೊಂಡು ಅಂಗಡಿ ಕಡೆ ಬಂದೆ. ಇಲ್ಲಿ ನೋಡ್ರಿ ವಾಚ್ ರಲ್ಲಿ ಸಿಗ್ನಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಅದ್ರಲ್ಲಿ ಹೆಂಗೋ ನುಕ್ಕೊಂಡ್ ಇಕ್ಕೊಂಡೆಲ್ಲ ಹೋದ್ರೆ ಮುಂದೆಗಡೆ ನಮ್ ಬಾಸ್ ಬೇರೆ ಇದ್ರು. ಅಲ್ಲಿ ಆ ಟ್ರಾಫಿಕ್ ಅಲ್ಲಿ ನುಕ್ಕೊಂಡ್ ಪಕ್ಕೊಂಡೆಲ್ಲ ಬಂದು ಫೈನಲಿ ರೀಚ್ ಆದ್ರೆ ನಮ್ ರೋಡ್ಗೆ. ಬೇಗ ಇವಾಗ್ಲೇ ಹೋಗಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಫೈನಲಿ ಶಾಪಿಗೆ ಬಂದಾಯ್ತು. ಇವತ್ತಿನ ಲಾಗ್ ಇದಾಗಿರುತ್ತೆ. ಮತ್ತಿನ್ನೊಂದು ಲಾಗ್ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.